ರಾಮದುರ್ಗ ತಾಲೂಕು ಒಕ್ಕೂಟದಲ್ಲಿ 2 ಅಧ್ಯಕ್ಷರ ಗೊಂದಲ. ಯಾರು ಅಧ್ಯಕ್ಷ? ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಅಹಿಂದ ಕರ್ನಾಟಕ ಅಲ್ಪಸಂಖ್ಯಾತರ ಹಿಂದುಳಿದವರ ದಲಿತರ ಒಕ್ಕೂಟದಲ್ಲಿ ಗೊಂದಲದ ಗೂಡಾಗಿದೆ. ಅದು ಹೇಗೆ ಅಂತೀರಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 2013-14ರಲ್ಲಿ ಅಹಿಂದ ಸಂಘಟನೆ ಕಟ್ಟಿದಾಗ ರಾಮದುರ್ಗ ತಾಲೂಕಿನ ಅಹಿಂದ ಅಧ್ಯಕ್ಷ ನಿಂಗಪ್ಪ ಕರಿಗಾರ್ ಅವರು ಅಧ್ಯಕ್ಷರಾಗಿ ರಾಮದುರ್ಗ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ಇದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಜನವರಿ 14, 2024ರಂದು ಅಹಿಂದ ಸಂಘಟನೆ ರಾಜ್ಯಾಧ್ಯಕ್ಷರು, ಕಾರ್ಯಾಧ್ಯಕ್ಷರು ಮತ್ತು ಪ್ರಧಾನ ಅಧ್ಯಕ್ಷರು ಮೂವರು ಸಹಿ ಹಾಕಿದ ಅನುಮತಿ ಪತ್ರ ಜನವರಿ 14ರಂದು ನಿಂಗಪ್ಪ ಕರಿಗಾರ್ ಅವರಿಗೆ ಆದೇಶ ಪತ್ರ ನೀಡಿರುತ್ತಾರೆ. 3 ದಿನಗಳ ಹಿಂದೆ ರಾಮದುರ್ಗ ಪ್ರೆಸ್ ಕ್ಲಬ್ನಲ್ಲಿ ಲೋಕಸಭಾ ಚುನಾವಣೆ ಪ್ರಯುಕ್ತ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವಿದ್ದು ಸುದ್ದಿಗೋಷ್ಠಿ ನಡೆಸಿದ ಅಹಿಂದ ಅಧ್ಯಕ್ಷ ನಿಂಗಪ್ಪ ಕರಿಗಾರ್ ಮತ್ತು ಪದಾಧಿಕಾರಿಗಳು. ಆದರೆ ಇನ್ನೊಬ್ಬರು ಅಹಿಂದ ಅಧ್ಯಕ್ಷರಾದ ಬಾಬಾಲಾಲ್ ಮಹಂತ್ ಅವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವಿದೆ ಎಂದು ಸುದ್ದಿಗೋಷ್ಠಿ ನಡೆಸಿದರು. ಈವರೆಗೂ ಕೂಡ ಅಹಿಂದ ಸಂಘಟನೆ ರಾಜ್ಯಾಧ್ಯಕ್ಷ, ಕಾರ್ಯಾಧ್ಯಕ್ಷ ಮತ್ತು ಪ್ರಧಾನ ಕಾರ್ಯಾಧ್ಯಕ್ಷ ಮೂವರು ಸಹಿ ಹಾಕಿದ ಅನುಮತಿ ಪತ್ರ ಕೊಟ್ಟಿದ್ದಾರೆ. ಇದರಲ್ಲಿ ಯಾರು ರಾಮದುರ್ಗ ತಾಲೂಕು ಅಹಿಂದ ಅಧ್ಯಕ್ಷರು ಎಂಬ ಪ್ರಶ್ನೆಯಾಗಿದೆ. ಇದಕ್ಕೆ ಅಹಿಂದ ರಾಜ್ಯಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಉತ್ತರಿಸಬೇಕಿದೆ. ಇಲ್ಲವಾದರೆ ಮುಂದಿನ ದಿನಮಾನಗಳಲ್ಲಿ ತಾಲೂಕಿನ ಜನತೆ ಗೊಂದಲದ ಸೃಷ್ಟಿಯಾಗುವುದು ಸಂದೇಹವಿಲ್ಲ. ಈ ಸಂದರ್ಭದಲ್ಲಿ ಅಹಿಂದ ಅಧ್ಯಕ್ಷ ಬಾಬಾಲಾಲ್ ಮಹಾಂತ್, ಗೌರವಾಧ್ಯಕ್ಷ DF ಹಾಜಿ, ಅಹಿಂದ ಮಹಿಳಾಧ್ಯಕ್ಷ ಸುನಂದ ಹಂಪಣ್ಣವರ್, ಕಾರ್ಯದರ್ಶಿ ಅಂಬರೀಶ್ ಭಟ್ಕೂರ್ಕಿ ಉಪಸ್ಥಿತರಿದ್ದರು. ಸಿದ್ದರಾಮಯ್ಯ ಸಾಹೇಬರು ಬಹಳ ಕಷ್ಟಪಟ್ಟು ಈ ಸಂಘಟನೆ ಹುಟ್ಟಾಕಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಈ ಮಟ್ಟಕ್ಕೆ ಬೆಳಿಬೇಕಂತಂದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಕಾರಣ. ಅದಕ್ಕಾಗಿ ಈ ತಾಲೂಕಿನಲ್ಲಿ ನಾವು ಪ್ರತಿ ಹಳ್ಳಿಗೆ, ಪ್ರತಿ ಗ್ರಾಮ ಪಂಚಾಯತ್ ವಾರ್ಡು ಹಾಗೂ ಪ್ರತಿ ಹಳ್ಳಿಗೆ, ಪ್ರತಿ ಮನೆಗೆ ಈ ಸಂಘಟನೆಯನ್ನು ಸದಸ್ಯರನ್ನಾಗಿ ನಾವು ಆಯ್ಕೆ ಮಾಡಿಕೊಂಡು ನಮ್ಮ ಶಾಸಕರಾದ ಅಶೋಕಣ್ಣ ಪಟ್ಟಣ ಅವರ ಈ ನಮ್ಮ ಕ್ಷೇತ್ರದಲ್ಲಿ ನಾವು ಈ ಸಂಘಟನೆಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಲಪಡಿಸಿ ಈ ಸಂಘಟನೆಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಬೆಳೆಸ್ತೀವಿ ಅಂತ ಹೇಳಿ ನಮ್ಮ ಮಾಧ್ಯಮದಲ್ಲಿ ಕೋರುತ್ತೇವೆ. ಮತ್ತು ಇದರಲ್ಲಿ ಯಾವುದು ಜಾತಿ ಭೇದ ಭಾವ ಇದರಲ್ಲಿ ಯಾವುದೂ ಇರಂಗಿಲ್ಲ. ಇದು ಎಲ್ಲ ಜಾತಿ ವರ್ಗದವರಿಗೂ ಕೂಡ ಈ ಸಂಘಟನೆ ಇದೆ. ಎಲ್ಲರೂ ಸೇರಿ ಈ ಸಂಘಟನೆಯನ್ನು ನಾವು ಬೆಳೆಸ್ತೀವಿ ಅಂತ ಹೇಳಿ ಈ ಮೂಲಕ ಈ ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ಹೇಳ್ಕೊಡ್ತೇನೆ. ನಮಗ ಅಧಿಕೃತವಾಗಿ ಸ್ಟೇಟ್ ಕಮಿಟಿಯವರು ಬಂದು ನಮಗೆ ಏಪ್ರಿಲ್ 14ನೇ ತಾರೀಕಿಗೆ ಕರೆದು ಎಲ್ಲ ನಮ್ಮ ಸ್ಟೇಟ್ ಕಮಿಟಿಯವರ ನಮ್ಗೆ ಆದೇಶ ಲೆಟರ್ ಕೊಟ್ಟಿದ್ದಾರೆ. ಪ್ರೂಫ್ ಸಮೇತನ ನಾವು ಇದನ್ನು ತೊಗೊಂಬಂದೀವಿ. ಲೀಗಲ್ ಆಗಿದ್ದೀವಿ. ನಾವು ಅವರೇ ಕೊಟ್ಟದ್ದು ನಮ್ಗೆ ಇದನ್ನು. ಅದು ನಮ್ಗೆ ಗೊತ್ತಿಲ್ಲ ಸರ್. ಆದ್ರೆ ನಾವು ಅಹಿಂದದೊಳಗೆ ತಾಲೂಕು ಅಧ್ಯಕ್ಷ ಪೋಸ್ಟ್ ಕೊಟ್ಟದ್ದು ನಮಗೆ. ಅದು ಇನ್ನುದವ್ರಿಗೆ ಕೊಟ್ಟಾರೋ ಅದು ಏನು ಮಾಡ್ಯಾರೋ ನಮಗೆ ಗೊತ್ತಿಲ್ಲ. ನಮಗೆ ಕೊಟ್ಟದ್ದು ನಾವು ಈಗ ಅದನ್ನೆಲ್ಲ ಫೇಸ್ಬುಕ್ಕಿಗೆ ಹಾಕಿ ನಮ್ಮ ಅಹಿಂದ ಸಂಘಟನೆ ನಾವು ತಾಲೂಕೊಳಗೆ ಗ್ರೂಪ್ ಮಾಡ್ಕೊಂಡಾದ್ಮೇಲೆ ನಾವು ಇವನ್ನೆಲ್ಲ ಕೆಲಸ ಮಾಡಿ ನಾವು ಗ್ರೂಪಿಗೆ ಹಾಕಾಕತ್ತಿಂದ ನಾವು ಒಬ್ರು ಅದೇವಿ ಅಂತ ಹೇಳಿ ಹೊರಗೆ ತಂದಾರು. ಅದು ಮೊದಲೇಕ ತಂದಾಗ ಒಂದು ಮಾತು ಹೊರಗೆ ಕೊಡಬೇಕಾಗಿತ್ತು ಮತ್ತು ಪತ್ರಿಕಾ ಉದ್ಯಮದವ್ರಿಗೆ ಅವ್ರಿಗೆ ಹೇಳಬೇಕಾಗಿತ್ತು. ಹೇಳಿದ್ರು ಅಂತಂದ್ರೆ ನಾವು ಮುಂದಕ್ಕೆ ಅಂದರೆ ಇದ್ರೆ ಯಾಕಪ್ಪ ಅಂತ ಹೇಳ್ಬೋದಿತ್ತು. ನಮಗೆ ಮ್ಯಾಗಿನವ್ರು ಕೊಟ್ಟಿದ್ದಲ್ರಿ ಇದು. ನಾವು ಬೇಕಂತ ಹೇಳಿ ಸ್ಥಾನಗಳನ್ನ ತಂದದ್ದಲ್ಲ. ಇದು ನಮ್ಮ ಸ್ಟೇಟ್ ಕಮಿಟಿಯವರ ಕೊಟ್ಟಂತದ್ದು. ಅಹಿಂದ ಸಂಘದ ತಾಲೂಕು ಅಧ್ಯಕ್ಷರದೇವಿ ಅಂತೇಳಿ ಬಿಟ್ಟಿದ್ರಂದ್ರೆ ನಾವು ಸ್ಟೇಟ್ನವ್ರಿಗೆ ನಾವು ಕೇಳ್ತಿದ್ವಿ, ಪ್ರಶ್ನೆ ಮಾಡ್ತಿದ್ವಿ. ಆಲ್ರೆಡಿ ತಾಲೂಕದವ್ರಿಗೆ ಒಬ್ಬರಿಗೆ ಕೊಟ್ಟಿದ್ದೀರಾ, ಮತ್ತು ನೆಕ್ಸ್ಟ್ ನಮ್ಗೆ ಹೆಂಗೆ ಕೊಟ್ರಿ ಈ ಪೋಸ್ಟ್ ಅಂತ ನಾವು ಕೇಳ್ಬೋದಾಗಿತ್ತು. ನಮ್ಗೆ ಆ ರೀತಿ ಕೊಟ್ಟಿಲ್ಲ. ಸ್ಟೇಟ್ ಕಮಿಟಿಯವರು ರಾಜ್ಯ ಅಧ್ಯಕ್ಷರಾಗಲಿ, ಉಪಾಧ್ಯಕ್ಷರಾಗಲಿ, ಕಾರ್ಯದರ್ಶಿಗಳಾಗಲಿ, ನಮ್ಮ ಬೆಳಗಾವಿ ಡಿಸ್ಟಿಕ್ನೊಳಗಾಗಲಿ ರಾಜ್ಯ ಕಮಿಟಿಯವರು, ತಾಲೂಕದ ಎಲ್ಲ ಪದಾಧಿಕಾರಿಗಳು, ಜಿಲ್ಲಾ ಎಲ್ಲ ಲೀಡರ್ಸ್ಗಳು ಎಲ್ಲರೂ ಸೇರಿ ಕೊಟ್ಟಂತ ನಮಗೆ ಲೀಗಲ್ ಆದ ಲೆಟರ್. ಈಗ 2013ರಿಂದ ಅವ್ರು ಇದನ್ನ ತಂದಾರ ಅಂತಂದ್ರೆ ಒಂದು ಅಟ್ಲೀಸ್ಟ್ ಫೇಸ್ಬುಕ್ಕಿಗೆ ಒಂದು ಹೆಸರು ಹಾಕ್ಬೋದಲ್ಲ. ನಾವು ಅಹಿಂದ ಸಂಘದ ತಾಲೂಕು ಅಧ್ಯಕ್ಷರು ಅದೇವಿ ಅಂತ ಹೇಳ್ಬೋದಾಗಿತ್ತು. ನಾವು ಬೇರೆ ಪೋಸ್ಟ್ ತರ್ತಿದ್ವಿ. ನಮ್ಗೆ ಅದು ಬೇಡಪ್ಪ, ನಮ್ಮ ತಾಲೂಕೊಳಗೆ ಒಂದ ಬೇಡ.